सब में एक प्राण त्यज के अभिमान त्यज के अभिमान हरि गान गाओ हरि गान गाओ हरि नाम प्यारा हरि नाम प्यारा सबका सहारा सबका सहारा हरि नाम जप के हरि नाम जप के सुख शांति पाओ सुख शांति पाओ सब है समान सब में एक प्राण त्यज के अभिमान हरि गान गाओ हरि नाम प्यारा सबका सहारा हरि नाम जप के सुख शांति पाओ हरि नाम जप के सुख शांति पाओ हरि नाम जप के सुख शांति पाओ हरि नाम जप के सुख शांति पाओ। ಎಲ್ಲರಿಗೂ ನಮಸ್ಕಾರಗಳು. ಓಂ ಮಾತೃದೇವೋ ಭವ, ಓಂ ಪಿತೃದೇವೋ ಭವ, ಓಂ ಗುರು ಆಚಾರ್ಯ ಅಮರ ದೇವೋ ಭವ. ನಮ್ಮೆಲ್ಲರ ಪರವಾಗಿ ಪರಬ್ರಹ್ಮರಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ದೇವಿ ಲೋಕದಲ್ಲಿ ದೇವಿಯವರಿಗೂ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಕೈಲಾಸ ವಿಷ್ಣು ಅಧಿಪತಿಗಳಾದ ಮಹಾವಿಷ್ಣು ಮಹಾಲಕ್ಷ್ಮಿಯವರಿಗೂ ಹಾಗೂ ಕುಟುಂಬ ಸಮೇತರಾಗಿ ಶಿವ ಪಾರ್ವತಿಯರಿಗೂ ನಮಸ್ಕಾರಗಳು. ಹಾಗೆ ಸತ್ಯಲೋಕದಲ್ಲಿ ಇರುವ ಎಲ್ಲ ಋಷಿಗಳಿಗೂ ನಮಸ್ಕಾರಗಳು, ಸಪ್ತ ಋಷಿಗಳಿಗೂ ನಮಸ್ಕಾರಗಳು, ಅತ್ರಿ ಮಹರ್ಷಿಗಳಿಗೂ ನಮಸ್ಕಾರಗಳು, ಹಾಗೂ ನಮ್ಮೆಲ್ಲರ ಗುರುಗಳಾದ ಅಮರ ಗುರುಗಳಿಗೂ ನಮಸ್ಕಾರಗಳು, ಹಾಗೂ ನಮ್ಮೆಲ್ಲರ ಮಾರ್ಗದರ್ಶನಕ್ಕಾಗಿ ಇರುವ ಸತೀಶ್ ಅಣ್ಣನವರಿಗೂ ನಮಸ್ಕಾರಗಳು. ಅಣ್ಣ, ವೆಲ್ಕಮ್ ಟು ಸತ್ಸಂಗ ಅಣ್ಣ. ನಮಸ್ಕಾರ ಪವಿತ್ರ. ಧನ್ಯವಾದಗಳು ಅಣ್ಣ. You can go ahead. ನಮಸ್ಕಾರಗಳು ಅಣ್ಣ. ಇವಾಗ ಒಂದು ಪ್ರಶ್ನೆ ಬಂದಿದೆ ಅಣ್ಣ, ಇಂಗ್ಲಿಷ್ ಅಲ್ಲಿ ಇದೆ. ಸತೀಶ್ ಸರ್ ನಮಸ್ತೆ, ದಯವಿಟ್ಟು ನನ್ನ ವಿಚಿತ್ರ ಡ್ರೀಮ್ಗೆ ನೀಡ್ ಸೊಲ್ಯೂಷನ್ ಫ್ರಮ್ ಯು ಸರ್. ಸರ್, ನನಗೆ ಇವತ್ತಿನವರೆಗೂ ಬಂದಿರೋ ಡ್ರೀಮ್ ಅಲ್ಲಿ ನಾನು ಹಾರ್ಡ್ಲಿ 4-5 ಸಲ ಅಷ್ಟೇ ನನ್ನ ಕನಸಿನಲ್ಲಿ ವಾಕ್ ಮಾಡೋಕೆ ಆಗಿದ್ದು. ಅದು 2 ಅಥವಾ 3 ಸ್ಟೆಪ್ಸ್. ನೆಕ್ಸ್ಟ್ ಮೂಮೆಂಟ್ ನನಗೆ ಒಂದೇ ಒಂದು ಸ್ಟೆಪ್ಪು ಇದೋ ಒಳಗೇನೆ ಅಲ್ಲೇ ಬಿದ್ದೋದಂಗೆ ಆಗುತ್ತೆ. ನೆಕ್ಸ್ಟ್ ಮೂಮೆಂಟು ನಾನು ಹಾರೋಕೆ ಸ್ಟಾರ್ಟ್ ಮಾಡ್ತೀನಿ ಗಾಳಿಯಲ್ಲಿ. ಮತ್ತೆ ಡೆಸ್ಟಿನೇಷನ್ ಇದು ಭ್ರಮೆ ಅಲ್ಲ, ಮೆನಿ ಟೈಮ್ಸ್ ಹಿಂಗೆ ಆಗಿದೆ, ದಯವಿಟ್ಟು ಹೆಲ್ಪ್ ಮಾಡಿ ಅಂತ ಕೇಳಿದ್ದಾರೆ ಅಣ್ಣ. ಅಲ್ಲ, ಇದು ಬಂದು ಈಸ್ ಡೂಯಿಂಗ್ ಆಸ್ಟ್ರಲ್ ಟ್ರಾವೆಲ್. ದಿಸ್ ಇಸ್ ದ ಪ್ರಿಲಿಮಿನರಿ ಸ್ಟೇಜ್ ಆಫ್ ದ ಆಸ್ಟ್ರಲ್ ಟ್ರಾವೆಲ್. ಜಸ್ಟ್ ಲೈಕ್ ಎ ನ್ಯೂ born baby, it slowly crawls, then it takes few steps to walk, like that. In astral travel also, this is a preliminary stages
what he's doing, what he's getting the experience, Pavitra. ಧನ್ಯವಾದಗಳು ಅಣ್ಣ. ಈಗ ನಾವು ಗ್ಯಾಲರಿ ಮೋಡಿಗೆ ಹೋಗೋಣ. ಮಧು ಅಣ್ಣ ಅನ್ಮ್ಯೂಟ್ ಮಾಡಿ ಅಣ್ಣ. ಸರ್ ನಮಸ್ಕಾರ ಸರ್. ನಮಸ್ಕಾರ, ಹೇಳಿ. ಇಂಗ್ಲಿಷ್ ಅಲ್ಲಿ ಹೇಳ್ತೀನಿ ಸರ್. ಇವಾಗ ನೀವ್ ಹೇಳಿದ್ರಲ್ಲ, ನಾವ್ ಮಂತ್ರ ಮಾಡ್ಬೇಕಾದ್ರೆ when we chant the mantra, we are harnessing sound energy. So you're harnessing sound energy to convert your body into a light body. So what is the connection between sound and light, sir? See, basically there is this one, the rishis have found out nada bindu kala. So from sound only everything has been created. Sound is nothing but the Omkara Tattva. That is Parabrahma Swarupa. From that only everything comes. The entire space is with atoms, which are both protons and neutrons are there. So when you tell a mantra, the mantra comes out and it breaks the atom. So a nuclear fusion takes place and the energy comes out. This is actual what happens when the sound comes, when you say a mantra. So as per the mantras, what it has to give, the effect it will give. But it has to be properly recited. For that, you should have the knowledge of thorough Sanskrit. Because each Sanskrit word has got a particular way of telling. With that stress, where it should be stressed, where it should be light, all these things you should know. Just like that, if you say a mantra, it will have a negative effect on you also. So you should be very careful when you pronounce a mantra. Okay. Thank you, sir. ನಮಸ್ಕಾರ. ಈಗ ನಾವು ಗ್ಯಾಲರಿ ಮೋಡಲ್ಲಿ ಇದ್ದೇವೆ. ಬೇರೆ ಯಾರಿಗಾದ್ರೂ ಪ್ರಶ್ನೆ ಇದ್ರೆ ವಿಡಿಯೋ ಆನ್ ಮಾಡಿ ಕೈ ಎತ್ತಿ, ಇಲ್ಲಾಂದ್ರೆ ನಿಮ್ಗೆ ಹ್ಯಾಂಡ್ ರೈಸ್ ಅಂತ ಒಂದು ಆಪ್ಷನ್ ಸಿಗತ್ತೆ, ಅದನ್ನಾದ್ರೂ ಬಳಸಿ. ಜಯಲಕ್ಷ್ಮಿ ಅಕ್ಕ ಮಾತಾಡಿ ಅಕ್ಕ. ನಮಸ್ಕಾರ ಅಣ್ಣ. ನಮಸ್ಕಾರಮ್ಮ, ಹೇಳಿ. ಅಣ್ಣ, ಈ ಶಿವಲಿಂಗ ನಾವ್ ಎಲ್ಲೇ ದೇವಸ್ಥಾನಕ್ ಹೋದ್ರುನು ಶಿವಲಿಂಗದ ಮೇಲೆ ಒಂದು ಚಂಬು ಏನೋ ಇಟ್ಟಿರ್ತಾರೆ. ಅಲ್ಲಿಂದ ಶಿವಲಿಂಗದ ಮೇಲೆ ನೀರ್ ಬೀಳ್ತಾ ಇರತ್ತೆ. ಅದ್ ಏನ್ ರೀಸನ್ಗೆ ಅಣ್ಣ? ಅಮ್ಮ, ಶಿವ ಬಂದ್ಬಿಟ್ಟು ಅಭಿಷೇಕ ಪ್ರಿಯ, ವಿಷ್ಣು ಬಂದು ಅಲಂಕಾರ ಪ್ರಿಯ, ಸೂರ್ಯನಾರಾಯಣ ಬಂದ್ಬಿಟ್ಟು ನಮಸ್ಕಾರ ಪ್ರಿಯ. ಸೊ ಯಾವಾಗ್ಲೂ ಅಭಿಷೇಕ ಆಗ್ತಾ ಇರ್ಬೇಕಂತಾನೆ ಆ ಒಂದು ನೀರು ಡ್ರಾಪ್ ಬೈ ಡ್ರಾಪ್ ಬೀಳೋದು, ಆ ಒಂದು ಪ್ರೊಸೆಸ್ ಮಾಡಿದ್ದಾರೆ ಋಷಿಗಳು. ಮತ್ತೆ ಇನ್ನೊಂದ್ ಕ್ವಶನ್ ಅಣ್ಣ, ಈ ಚಂಡೀಶ್ವರ ಸ್ವಾಮಿ ಅಂತ ಹೇಳ್ತಾರೆ, ಆ ಚಂಡಿಕೇಶ್ವರ. ದೇವರಿಗೆ ಹೌದು, ಎಲ್ಲಾರು ಚಪ್ಪಾಳೆ ತಟ್ಟಿ ನಮಸ್ಕಾರ ಮಾಡ್ತಾರೆ. ಅದ್ ಏನ್ ರೀಸನ್ ಅಂತ? ಚಂಡಿಕೇಶ್ವರ ದೇವರು, he is been given in charge of the entire Shiva temple. He is the one who takes note of everyone who comes and goes, whatever offerings are made and all these things. ಒಂದು ತಿಳ್ಕೊಳ್ಳಿ, ಶಿವನ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಚಂಡಿಕೇಶ್ವರ್ಗೆ ಹೋಗಿ ನೀವು, ಅವ್ರು ಯಾವಾಗ್ಲೂ ಧ್ಯಾನದಲ್ಲಿ ಇರ್ತಾರೆ. ಸೊ when you clap it, he will know that you have come. So he will register your name, marking the attendance, you have come to the Shiva's temple. And ಇನ್ನೊಂದು, whatever the prasadam is given, ವಿಭೂದಿ ಏನಾದ್ರು ನೀವು ಅಭಿಷೇಕ ಮಾಡಿ ತೀರ್ಥನೋ ಇಲ್ಲ ಪಂಚಾಮೃತ ಏನ್ ಕೊಟ್ರೇನು, ಬಿಲ್ಲು ಪತ್ರ ಕೊಟ್ರೇನು, ಯು ಶುಡ್ ಟೇಕ್ ಇಟ್, ಆಫರ್ ಇಟ್ ಟು ಚಂಡಿಕೇಶ್ವರ, ಟೇಕ್ ಇಸ್ ಪರ್ಮಿಷನ್ ದಟ್ ಐ ಆಮ್ ಟೇಕಿಂಗ್ ಇಟ್ ಅಂಡ್ ಗೋಯಿಂಗ್. ಅದ್ ಹಂಗೆ ತಗೊಂಡೋದ್ರೆ ಇಟ್ ವಿಲ್ ಹ್ಯಾವ್ ಎ ಡಿಫರೆಂಟ್ ಎಫೆಕ್ಟ್ ಆನ್ ಯು. ನಿಮ್ಗೆ ಫಲ ಸಿಕ್ಕಲ್ಲ, ನಿಮ್ಗೆ ಏನ್ ನೀವು ಮಾಡಿದಿರೋ. ಸೊ ಚಂಡಿಕೇಶ್ವರ ಇಸ್ ವೆರಿ ಇಂಪಾರ್ಟೆಂಟ್, both for attendance and for taking the permission, for taking whatever from the temple outside Shiva's temple. ಓಕೆ. ಆಮೇಲೆ ಈ ಮಕ್ಕಳು ಚಂಡಿ ಹಿಡಿದ್ರೆ, ಅವ್ರನ್ನ ನಮಸ್ಕಾರ ಮಾಡಿದ್ರೆ, ಅವ್ರನ್ನ ನೆನ್ಸ್ಕೊಂಡ್ರೆ ಚಂಡಿ ಹಿಡಿಯೋದ್ ಕಮ್ಮಿ ಆಗತ್ತೆ ಅಂತ ಹೇಳ್ತಾರೆ. ಅದು ನಿಜಾನ ಅಣ್ಣ? ಅದು ಒಂದು ಇವ್ರಾಗಿ ಕ್ರಿಯೇಟ್ ಮಾಡ್ಕೊಂಡಿರೋದಮ್ಮ. ಚಂಡಿಕೇಶ್ವರಗೂ ಚಂಡಿಗೂ ಸಂಬಂಧನೇ ಇಲ್ಲ. ನಮ್ಮಲ್ಲಿ ಎಲ್ಲಾ ಈ ತರನೇ ಮಾಡೋದು. ಅದೇ ಹೇಳ್ತಾರ, ಅಲ್ಲಿ ಹೋಗಿ ನೀರ್ ಹಾಕ್ಸ್ಕೊಂಡ್ ಬಂದ್ರೆ ಅಥವಾ ಇಲ್ಲ, ಅದೆಲ್ಲ ಏನಿಲ್ಲ. ಅದೆಲ್ಲ ಸುಮ್ನೆ ಒಂಥರ ಒಂದು ಕಲ್ಪನೆ ಕ್ರಿಯೇಟ್ ಮಾಡಿದ್ದಾರೆ. ಅಂಡ್ ಅದೊಂದು ಭಾವನೆ. ಅಂಡ್ ಸಮಟೈಮ್ಸ್ ಇಟ್ ವರ್ಕ್ಸ್, ಸಮಟೈಮ್ಸ್ ಇಟ್ ಡಸಂಟ್ ವರ್ಕ್. ಓಕೆ. ಮತ್ತೆ ಕಾಲಭೈರವ ಸ್ವಾಮಿನ ಪ್ರತಿಷ್ಠಾಪನೆ ಮಾಡಿರ್ತಾರೆ ಎಲ್ಲ ಶಿವನ್ ಟೆಂಪಲ್ ಅಲ್ಲಿ. he is a guardian of
Kashi, and he is a guardian of Kailas also. He is the main guardian for the entire Shiva Kailasa and for any Shiva temple. ಅವ್ರು ಇದ್ದೇ ಇರ್ತಾರೆ. ಅವರು ನೀವು ಹೋಗುವಾಗ ರೈಟ್ ಸೈಡ್ ನಲ್ಲಿ ಪ್ರಾಕಾರ ಸುತ್ತು ಬಂದ್ರೆ ಅಲ್ಲಿ ಕಾಲಭೈರವ ಇರ್ತಾರೆ ಅಲ್ಲಿ. ಹೌದು ಅಣ್ಣ. ಇಲ್ಲಿ ಹೌದು. ಮನೆ ಹತ್ರ ಇಟ್ಟಿದ್ದಾರೆ. ಸೊ ಅಲ್ಲಿ ಫಸ್ಟ್ ರೈಟ್ ಸೈಡ್ ಅಲ್ಲಿ ಬಂದಿದ ತಕ್ಷಣ ಇದು ವಿದ್ಯಾ ಗಣಪತಿ, ಅದಾದ್ಮೇಲೆ ಕಾಲಭೈರವ ಸ್ವಾಮಿ, ಅದಾದ್ಮೇಲೆ ಮುಂದಕ್ಕೆ ಹೋದ್ಮೇಲೆ ದಕ್ಷಿಣಾಮೂರ್ತಿ ಪ್ರತಿಷ್ಠಾಪನೆ ಹೌದು ಮಾಡಿದ್ದಾರೆ. ಲಕ್ಷ್ಮಿ. ಹೌದು. ಅದು ಸ್ವಾಮಿ ಒಂದೊಂದು ಶಿವ ದೇವಸ್ಥಾನ ಇಲ್ಲ ಯಾವ್ಯಾವ ದೇವಸ್ಥಾನ ಇದೆ ಆಗಮ ಶಾಸ್ತ್ರ ಪ್ರಕಾರ ಅದನ್ನ ಮಾಡಿರ್ತಾರೆ. ಸೊ ದಿಸ್ ಇಸ್ ಹೌ ಇಟ್ ಶುಡ್ ಬಿ ಪ್ಲೇಸ್ ಅಂತ ಮಾಡಿರ್ತಾರೆ. ಕಾಲಭೈರವ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಇನ್ ದ ಟೆಂಪಲ್ ಲೈಕ್ ಚಂಡಿಕೇಶ್ವರ. ಅವ್ರನ್ನ ಅಣ್ಣ ಅಣ್ಣ ಮ್ಯೂಟ್ ತಾವು ಆಯ್ತು. ಅಣ್ಣ ಮ್ಯೂಟ್ ಆಗಿದ್ರ ಅಣ್ಣ? ಅಣ್ಣ ಏನೋ ಹೇಳ್ತಿದ್ರಿ ನೀವು. ಅದು ಕಾಲಭೈರವ ಕಾಲಭೈರವರಿಗೆ ಟ್ಯೂಸ್ಡೇಸ್ ಇಲ್ಲ ಅಂದ್ರೆ ಇದು ಏನು ಸಂಡೇಸ್ ರಾವ್ ಕಾಲದಲ್ಲಿ ಅವ್ರನ್ನ ಹೋಗಿ ಪ್ರೇ ಮಾಡಿದ್ರೆ ಸಂಡೇ ತುಂಬಾ ಶ್ರೇಷ್ಠ. ಸಂಡೇ ಅಲ್ಲ ಇನ್ನೊಂದು ಸಂಡೇ ರಾವ್ ಕಾಲ, ಟ್ಯೂಸ್ಡೇಸ್ ರಾವ್ ಕಾಲ, ಸಂಡೇಸ್ ರಾವ್ ಕಾಲ, ಆಮೇಲೆ ಅಷ್ಟಮಿ ದಿವಸ, ಈ 3 ದಿವಸದಲ್ಲಿ ಹೋಗಿ ಅವ್ರನ್ನ ಪ್ರೇ ಮಾಡಿದ್ರೆ he will help you in your progress both spiritually and materially. ಈ ಬೂದ್ ಗುಂಬಳಕಾಯಿ ಇದೆಯಲ್ಲ ಅದ್ ಕಟ್ ಮಾಡಿ ಆ ಇದು ತೆಗೆದ್ಬಿಟ್ಟು ಅದನ್ನಲ್ಲಿ ದೀಪದ ಎಣ್ಣೆ ಹಾಕಿ ಆ ದೊಡ್ಡ ಬತ್ತಿ ಇಟ್ಟು ಕೈನ ಇಟ್ಕೊಂಡು ಆ ಕಾಲಿಭೈರವ ಅಷ್ಟಕ ಹೇಳಿ ಅವ್ರಿಗೆ ಸಮರ್ಪಿಸಿದ್ರೆ ಅವರು ಸಂತೋಷ ಪಡ್ತಾರೆ. ಇಲ್ಲ ಅಂದ್ರೆ ಈ ಬಿಟರ್ ಗೌಡು ಹಾಗಲ್ಕಾಯಿ. ಬಿಟರ್ ಗೌಡ ಹಾಗಲಕಾಯಿ ಅದನ್ನ ಕಟ್ ಮಾಡಿ ಎರಡಾಗಿ ಅದಕ್ಕೆ ಒಳ್ಳೆ ತೆಗೆದ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಬಚ್ಚಿ ಹಾಕಿಟ್ರೆ ಇದು ಎರಡು ಅಣ್ಣ, ಸೇವೆ ಮಾಡಿದ್ರೆ ಒಳ್ಳೇದು. ಏನು ಕುಂಬಳಕಾಯಿ ಮತ್ತೆ ಹಾಗಲಕಾಯಲ್ಲಿ ಏನಕ್ಕೆ ದೀಪ ಹಚ್ಬೇಕು? ಅಮ್ಮ ನಿಮ್ಮ ನಾವು ಒಂದು ದೋಷ ಹೋಗಕ್ಕೆ. ಹಲೋ ಕಟ್ ಆಗೋದು ನಿಮ್ಮ ಒಂದು ದೋಷ ಹೋಗಕ್ಕೆ, ನೆಗೆಟಿವ್ ಫೋರ್ಸಸ್ ಹೋಗಕ್ಕೆ, ನಿಮ್ ಮೇಲೆ ಏನಾದ್ರು ದೃಷ್ಟಿ ಇದ್ರೆ ಆತರ ಇದಕ್ಕೆ ಹೋಗಕ್ಕೆ ಆತರ ಮಾಡ್ಬೇಕು. ಇದು 8 ವಾರ 8 ಟ್ಯೂಸ್ಡೇಸ್ ಇಲ್ಲ 8 ಸಂಡೇಸ್ ಇಲ್ಲ 8 ಅಷ್ಟಮಿ ದಿವಸ ಇದನ್ನ ಕಂಟಿನ್ಯೂಸ್ ಮಾಡ್ಬೇಕು ಬಿಡ್ತೀರ. ಓಕೆ ಸುಮ್ಮನೆ ಒಂದ್ ದಿವಸ ಹೇಳಿದಕ್ಕೆ ಹೋಗಿ ಮಾಡ್ಬಿಟ್ಟು ಸಲ್ಯೂಟ್ ಮಾಡ್ಬಿಟ್ಟು ಬರೋದಲ್ಲ. ಓಕೆ. ಅದ ಕಾಲಭೈರವ ಸ್ವಾಮಿ ದೇವಸ್ಥಾನ ಕಂಪ್ಲೀಟ್ ಆಗಿ ಅದೇ ಇರೋದು ಹೋಗ್ಬೇಕಾ ಅಥವಾ ಶಿವನ್ ದೇವಸ್ಥಾನದಲ್ಲಿ ಚಿಕ್ಕದಾಗಿ ಪ್ರತಿಷ್ಠಾಪನೆ ಮಾಡಿರ್ತಾರ? ಶಿವನ್ ದೇವಸ್ಥಾನದಲ್ಲಿ ಇರೋದೇ ಶ್ರೇಷ್ಠ. ಬೇರೆ ಯಾರೋ ಮಾಡಿದ್ರೆ ಅದೆಲ್ಲ ಋಷಿಗಳು ಕಟ್ಟಿರೋ ಶಿವನ್ ದೇವಸ್ಥಾನದಲ್ಲಿ ಕಾಲಭೈರವನ್ನ ಕರೆಕ್ಟ್ ಆಗಿ ಪ್ಲೇಸ್ ಮಾಡಿರ್ತಾರೆ. ಅವ್ರಿಗೆ ಜೀವ ಕೊಟ್ಟಿರ್ತಾರೆ. ಅದ್ ಏನ್ ಮಾಡ್ಬೇಕು ಅವರು ಋಷಿಗಳು ಪ್ರಾಣ ಪ್ರತಿಷ್ಠೆ ಮಾಡಿರ್ತಾರೆ. ಸೊ ಆ ಎನರ್ಜಿ ಅಲ್ಲಿ ಇರ್ತದೆ. ಅಲ್ಲಿ ಹೋಗಿ ನೀವು ಮಾಡಿದ್ರೆ ನಿಮ್ಗೆ ಫಲ ಸಿಗ್ತದೆ ನಿಮ್ಗೆ. ಸರಿ ಅಣ್ಣ, ಬಟ್ ಶ್ರದ್ಧೆ ಭಕ್ತಿ ಏಕಾಗ್ರತೆಯಿಂದ ಹೃದಯದಿಂದ ಮಾಡ್ಬೇಕು. ಏನ್ ಮಾಡಿದ್ರೆ. ಸರಿ ಅಣ್ಣ, ನಮಸ್ಕಾರ. 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 ನಾಗರತ್ನ ದಿನೇಶ್ ಅಕ್ಕ ಅನ್ಮ್ಯೂಟ್ ಮಾಡಿ ಅಕ್ಕ, ಮಾತಾಡಿ ಅಕ್ಕ. ಅಣ್ಣ ನಮಸ್ಕಾರ ಅಣ್ಣ. ನಮಸ್ಕಾರಮ್ಮ. ಅಣ್ಣ ಇದು ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ತಿರುಪ್ತಿಗೆ ಹೋಗಲ್ಲ ಅಂತಾರೆ, ತಿರುಪ್ತಿಗೆ ಹೋಗಿ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ಬಾರ್ದು ಅಂತಾರೆ. ಇದು ನಿಜಾನ ಅಣ್ಣ? ಸ್ವಲ್ಪ ಅದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ತಿರುಪತಿಗೆ ಹೋಗಿ ಕಾಳಸ್ತ್ರಿಗೆ ಹೋಗ್ಬಾರ್ದು ಅಂದಿದ್ದಾರೆ. ಕಾಳಸ್ತ್ರಿಗೆ ಹೋಗ್ಬಿಟ್ಟು ತಿರುಪತಿಗೆ ಹೋಗ್ಬಾರ್ದು, ತಿರುಪತಿಗೆ ಹೋಗ್ಬಿಟ್ಟು ತೀರ್ಥಣಿಗೆ ಹೋಗ್ಬಾರ್ದು, ತೀರ್ಥಣಿಗೆ ಹೋಗ್ಬಿಟ್ಟು ತಿರುಪತಿಗೆ ಹೋಗ್ಬಾರ್ದು. ತಿರುಪತಿಗೆ ಹೋದ್ಮೇಲೆ ಯಾವ ಕ್ಷೇತ್ರಕ್ಕೆ ಹೋಗ್ಬಾರ್ದು, ನೆಟ್ಟಿಗೆ ಮನೆಗೆ ಬರ್ಬೇಕು. ಓಕೆ ಓಕೆ ಅಣ್ಣ. ಅಣ್ಣ ಅದು ಇದು ಸಪ್ರೇಟ್ ಕ್ಷೇತ್ರ ಯಾತ್ರೆ ಇರ್ಬೇಕು ತಿರುಪತಿಗೆ ಮಾತ್ರ. ಕಂಬೈನ್ ಮಾಡ್ಬಾರ್ದು ಯಾವ್ದಕ್ಕೂ, ಟೂರ್ ತರ ಇರ್ಬಾರ್ದು. ಓಕೆ ಅಣ್ಣ. ಅಣ್ಣ ಇನ್ನೊಂದಣ್ಣ, ಇದು ಮಾನಸ ಸರೋವರ ಅದ್ ಯಾರೋ ಹೇಳಿದ್ರು ನನ್ಗೆ. ಮಾನಸ ಚತುರ್ಮುಖ ಬ್ರಹ್ಮನ್ ಮನ್ಸಲ್ಲಿ ಹುಟ್ಟಿತ್ತಂತೆ ಮಾನಸ ಸರೋವರ, ಅದಕ್ಕಾಗಿ ಹಂಗೆ ಮಾನಸ ಸರೋವರ ಅಂತ ಹೆಸರು ಬಂತು ಅಂದ್ರು. ಅದ್ರ ಬಗ್ಗೆ ಸ್ವಲ್ಪ ಕೇಳ್ಬೇಕಿತ್ತ? ಅದು ಬಂದ್ಬಿಟ್ಟು ಮಾನಸ ಸರೋವರ ಇಟ್ ಇಸ್ ಕ್ರಿಯೇಟೆಡ್ ಬೈ ದ ರಿಷೀಸ್ ಫಾರ್ ಎ ಸರ್ಟನ್ ಪರ್ಪಸ್. ಅದು ಎಷ್ಟೋ ಯುಗಗಳಿಂದ ಅದಿದೆ. ಅದು ಅದೇ ತರ ಕೈಲಾಸ ಪರ್ವತನ ಎಷ್ಟೋ ಯುಗಗಳಿಂದ ಇದೆ. ಅದು ಅದಕ್ಕೆ ಸಪರೇಟ್ ಚರಿತ್ರ ಇದೆ.
ಅದ್ ಬೇಕಾದ್ರೆ ಹಾ ಹಾ ಗ್ರೂಪ್ ನಲ್ಲಿ ನಾನು ಹಾಕ್ತೀನಿ, ಆವಾಗ ತಿಳ್ಕೊಳ್ಳಿ ಅದ್ರ ಬಗ್ಗೆ. ಹಾಕಿ ಅಣ್ಣ ಹಾಕಿ ಇಲ್ಲಿ ಅಣ್ಣ. ಹೇಳಕ್ ಅಣ್ಣ ಆಗಲ್ಲ, ಇಲ್ಲಿ ಹೇಳ್ಬೇಕಂದ್ರೆ ಟೈಮ್ ಹೋಗ್ಬಿಡ್ತದೆ, ಮಿಕ್ಕಿದವ್ರಿಗೆ ಹಾ ಅವಕಾಶಗಳು ಅಣ್ಣ ಸಿಕ್ಕಲ್ಲ. ಓಕೆ ಅಣ್ಣ. ಅಣ್ಣ ಇನ್ನೊಂದಣ್ಣ, ಇದು ಏನು ಅಂತ ನಂಗೆ ಗೊತ್ತಾಗ್ತಿಲ್ಲ. ಇದು ಎಲ್ಲರೂ ಇದು ಬೆಕ್ಕು ಅಡ್ಡ ಹೋದ್ರೆ ಹೋಗ್ಬಾರ್ದು ಅಂತಾರೆ. ಇದು ಏನ್ ಹೆಂಗ್ ಏನ್ ಅಣ್ಣ ಏನ್ ಹೋದ ಕೆಲ್ಸ? ನಾವೀಗ ಅಲ್ಲ ಹೇಳಿ. ಹೋಗ್ಬೇಕಾರೆ ದಾರಿ ಬೆಕ್ಕು ಅಡ್ಡ ಹೊರ್ಟೋಯ್ತು, ಅಲ್ಲಿ ಹೋಗಿದ್ ಕೆಲ್ಸ ಇಲ್ಲಮ್ಮ, ಆಗಲ್ಲ ಅಂತಲ್ಲ. ಇಲ್ಲ, ಅದೆಲ್ಲ ಮನುಷ್ಯನ ಕಲ್ಪನೆ ಅಮ್ಮ. ಅದೆಲ್ಲ ಯಾವ್ದು ಸರಿ ಸುಳ್ಳು. ಅದೆಲ್ಲ ನಾವಾಗಿ ಕ್ರಿಯೇಟ್ ಮಾಡ್ಕೊಂಡಿರೋದು. ಹೌದಣ್ಣ. ತಪ್ಪು ಅದು, ಓಕೆ ತಪ್ಪು ಓಕೆ ಅದು. ಹೌದಣ್ಣ. ಆತರ ಏನಾದ್ರೂ ನಿಮ್ಗೆ ಪರಿಸ್ಥಿತಿ ಬಂದ್ರೆ ಆತರ ಹಾ ಒಂದು ಹಾ ನಿಮಿಷ ಡಿಸ್ಟರ್ಬೆನ್ಸ್ ಆಗ್ತದೆ. ಯಾರದು ಅಣ್ಣ. ಹೇಳಿ ಅವ್ರಿಗೆ. ಅಣ್ಣ ಅವ್ರ ಕಡೆಯಿಂದ. ಅಣ್ಣ ಹೇಳಿ ಅಣ್ಣ. ಆತರ ನೀವ್ ಹೋಗುವಾಗ ಬೆಕ್ಕು ಅಡ್ಡ ಬಂದ್ರೆ ಒಂದ್ ಕ್ಷಣ ನಿಂತ್ಕೊಂಡು ಸೈಡ್ ನಲ್ಲಿ ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಒಂದು 11 ಸತಿ ಆ ಕೃಷ್ಣನ್ ಪರಮಾತ್ಮ ಪಾದಕ್ಕೆ ಧ್ಯಾನ ಮಾಡ್ಬಿಟ್ಟು ಹೋಗಿ, ಏನಾಗಲ್ಲ ಅಷ್ಟೇ. ಓಕೆ ಓಕೆ ಅಣ್ಣ. ಓಕೆ ಥ್ಯಾಂಕ್ಸ್ ಅಣ್ಣ. ಓಕೆ ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ ಅಣ್ಣ. ಕೃಷ್ಣಾರ್ಪಣ. ನಮಸ್ಕಾರ. ಶಂಕರಪ್ಪ ಅಣ್ಣ ನಮಸ್ಕಾರ ಅಣ್ಣ. ಅನ್ಮ್ಯೂಟ್ ಮಾಡಿ. ನಮಸ್ಕಾರ. ನಮಸ್ತೆ ಅಣ್ಣ. ನಮಸ್ಕಾರ, ಹೇಳಿ. ಅಣ್ಣ ಈಗ ನಾವು ಕಾಲಭೈರವನ ದೇವಸ್ಥಾನಕ್ಕೆ ಹೋಗಿ 8 ವಾರ ನಾವು ಈಗ ಮುಳಕಾಯಿ ದೀಪ ಹಚ್ಬೇಕಲ್ವಾ. ಈಗ ಅದ್ರಲ್ಲಿ ನಮ್ ಮಿಡ್ಲಲ್ಲಿ ಏನಾದ್ರು ಒಂದು 6 ವಾರ ಹಚ್ಚಿ ನೆಕ್ಸ್ಟ್ ಊರಿಗೆ ಏನಾದ್ರು ಹೋಗ್ಬೇಕು ಅಂತ ಬಂದಾಗ 1 ವಾರ ಹಿಂಗೇನಾದ್ರು ಮಿಸ್ ಆದ್ರೆ ಮತ್ ಫಸ್ಟ್ ಇಂದ ಸ್ಟಾರ್ಟ್ ಮಾಡ್ಬೇಕಾ ಅಥವಾ ಅದನ್ನ ಕಂಟಿನ್ಯೂ ಮಾಡ್ಬೇಕಾ? ನೋಡಿ, ಇದ್ರಲ್ಲಿ 2 ಇದೆ. ಒಂದು, ನಿಮ್ಗೆ ಮೆಟೀರಿಯಲ್ ಸಂಕಲ್ಪ ಇದ್ದು ಮಾಡ್ಬೇಕಂದ್ರೆ 8 ವಾರ ಖಂಡಿತ ಮಾಡ್ಲೇಬೇಕು, ಕಂಟಿನ್ಯೂಸ್ ಆಗಿ. ಇದು ನಿಯಮಕ. ದಿಸ್ ಇಸ್ ಅ ಡಿಸಿಪ್ಲಿನ್ ಟು ಬಿ ಫಾಲೋಡ್. ಇಫ್ ಯು ವಾಂಟ್ ಎನಿ ಮೆಟೀರಿಯಲ್ ಡಿಸೈರ್ಸ್ ಟು ಬಿ ಸ್ಯಾಟಿಸ್ಫೈಡ್, ಯು ಹ್ಯಾವ್ ಟು ಫಾಲೋ ದ ಡಿಸಿಪ್ಲಿನ್. ಇಲ್ಲ ಅಂದ್ರೆ ನಿಮ್ಗೆ ಏನು ಬೇಡ, ಭಗವಂತನ ಈಶ್ವರನ ಅನುಗ್ರಹ ಬೇಕು ಅಂದ್ರೆ ಕಾಲಭೈರವ ಅದಕ್ಕೆ ಅನುಗ್ರಹ ಮಾಡ್ತಾರೆ. ನೀವು 6 ವೀಕ್ಸ್ ಆಗಿ 7th ವೀಕ್ ಹೋಗಿಲ್ಲ ಅಂದ್ರೂ ನೀವು ನೆಕ್ಸ್ಟ್ ಬಂದು 2 ವೀಕ್ಸ್ ಕಂಟಿನ್ಯೂ ಮಾಡ್ಬೋದು. ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ನಮಸ್ಕಾರ. ಶಂಕರಪ್ಪ ಗೆಜ್ಜಿ ಅಣ್ಣ, ದಯವಿಟ್ಟು ಅನ್ಮ್ಯೂಟ್ ಮಾಡಿ ಅಣ್ಣ. ನಮಸ್ಕಾರ ಸತೀಶ್ ಅಣ್ಣನವರಿಗೆ. ನಮಸ್ಕಾರ, ಹೇಳಿ. ಏನಿಲ್ಲ ಅಣ್ಣ, ತಾವು ಹೋದ್ ಸಾರಿ ನಾನೊಂದು ಪ್ರಶ್ನೆ ಕೇಳಿದ್ದೆ, ಅಮರ್ ಅವ್ರನ್ನ ಕೇಳಿ ನಿಮ್ಗೆ ಉತ್ತರ ಕೊಡ್ತಾರೆ ಯಾವ್ದೋ ಒಂದು ಮಾರ್ಗದಲ್ಲಿ ಅಂತ. ಅದನ್ನ 1 ವಾರದಿಂದ ನಾನು ಪ್ರತಿನಿತ್ಯ ಮಾಡ್ತಾ ಇದ್ದೇನೆ, ಬ್ರಾಹ್ಮಿ ಮುಹೂರ್ತದಲ್ಲಿ ಸಂಜೆ. ಅದು ಯಾವ್ದು ನನಗೆ ಅದು ಗೋಚರವಾಗ್ಲಿಲ್ಲ ಅಥವಾ ನನಗೆ ಅರ್ಥ ಆಗ್ಲಿಲ್ವೋ, ಜೀವನದಲ್ಲಿ ಗೊತ್ತಾಗ್ಲಿಲ್ಲ. ಅಲ್ಲ, ಅದು ಇದಿಲ್ಲ, ಕಳೆಕಾಯಿ ಮೆಟ್ಲೆಲ್ಲ ಹೋಗಿ ಅಂಗಡಿ ಇಸ್ಕೊಳಂಗೆ. ಅದು ಶ್ರಮ ಪಡ್ಬೇಕು, ಹೃದಯದಿಂದ ಭಕ್ತಿಯಿಂದ ನೀವು ಅದನ್ನ ಆಚರಿಸಿ. ನೀವು ಆಗಿಲ್ಲ ಅಂತ ನೀವು ಆ ತೀರ್ಮಾನಕ್ಕೆ ಬರಬಾರ್ದು. ಕೊಡ್ಲೇಬೇಕು ಅಂತ ನೀವು ಈ ತರ ಭಾವನೆ ಇಟ್ಕೋಬೇಕು ಅವ್ರ ಹತ್ರ. ನೀವು ಬರ್ಲೇಬೇಕು, ನನ್ಗೆ ನೀವು ಕನೆಕ್ಟ್ ಆಗ್ಬೇಕು, ನನ್ನ ಪ್ರಶ್ನೆಗೆ ನೀವು ಆನ್ಸರ್ ಮಾಡ್ಲೇಬೇಕಂತ ಅವ್ರ ಹತ್ರ ಜಗಳ ಮಾಡ್ಬೇಕು. ಇವಾಗ ನನ್ನ ಹತ್ರ ಹೆಂಗ್ ನೀವು ಕ್ವಶನ್ ಮಾಡ್ತಾ ಇದ್ದೀರಾ, ಅದೇ ತರ ಅವ್ರನ್ನ ಮುಂದ್ಗಡೆ ಇಟ್ಕೊಂಡು ನಿಮ್ ಮನಸ್ಸಿನಲ್ಲಿ ನೀವು ಮಾಡಿ, ಕ್ವಾರಲ್ ಮಾಡಿ ಅವ್ರ ಹತ್ರ. ಖಂಡಿತ ಅವ್ರು ನಿಮ್ಗೆ ಅವ್ರು ಹೆಂಗೆ ನಿಮ್ಗೆ ಬರ್ತಾರೆ ಅನ್ನೋದು, ಅದು ಯಾವ ತರ ಅನ್ನೋದು ನಿಮ್ಗೆ ಆಮೇಲೆ ಗೊತ್ತಾಗ್ತದೆ. ಅವ್ರು ಬಂದ್ವಾಗ ಗೊತ್ತಾಗಲ್ಲ. ಅರ್ಥ ಆಯ್ತಾ? ಅವರೆಲ್ಲ ಡೈರೆಕ್ಟ್ ಆಗಿ ಫಿಸಿಕಲ್ ಆಗಿ ಬಂದು ನಿಮ್ಗೆ ದರ್ಶನ ಕೊಡೋದು ಆ ತರ ಎಲ್ಲ ಆಗಲ್ಲ. ಅವ್ರು ಹೆಂಗ್ ಬರ್ಬೇಕೋ ನಿಮ್ಮ ಸ್ಪಿರಿಚುವಲ್ ಸಾಧನೆ, ನಿಮ್ಮ ಫೇತ್ ಅಂಡ್ ಬಿಲೀಫ್ ಮೇಲೆ ಅದಾಗ್ತದೆ. ಅಂದ್ರೆ ಒಂದೇನಪ್ಪಾ ಅಂತಂದ್ರೆ, ಈ ಸಾಧನೆಯೊಳಗೆ ತಾವು ಏನ್ ಮಾರ್ಗದರ್ಶನ ಕೊಡ್ತಾ ಇದ್ದೀರಾ, ಆ ಸಾಧನೆಯಲ್ಲಿ ಹೋಗೋದ್ರಿಂದ ಮನಸ್ಸಿಗೆ ನೆಮ್ಮದಿ ಇದೆ. ನನ್ನ 65ನೇ ವಯಸ್ಸಿನಲ್ಲಿ ಸಿಗಲಾರ್ದ, 64 ವರ್ಷದಲ್ಲಿ ಸಿಗಲಾರ್ದು ಈ ವರ್ಷ ನನಗೆ ಎಲ್ಲಾ ಸಂತೋಷಗಳು ಸಿಕ್ಕಿವೆ ಅಂತ ಆನಂದವಾಗಿ ಹೇಳ್ತಾ ಇದ್ದೀನಿ. ಅಲ್ಲ, ಅದು ನಿಮ್ಮ ಒಂದು ನಂಬಿಕೆ. ಆ ನಂಬಿಕೆಯನ್ನು ಬೆಳೆಸ್ಕೊಳ್ಳಿ. ಅದನ್ನ ಬ್ರಿಡ್ಜ್, ಇವಾಗ ಆ ಬ್ರಿಡ್ಜ್ ರೋಪ್ ಬ್ರಿಡ್ಜ್ ಮಾಡಿದಿರ, ಅದನ್ನ ಏನ್ ಮಾಡಿ ನೆಕ್ಸ್ಟ್ ವುಡನ್ ಬ್ರಿಡ್ಜ್ ಮಾಡಿ, ಅದನ್ನ ನೆಕ್ಸ್ಟ್ ಸಿಮೆಂಟ್ ಬ್ರಿಡ್ಜ್ ಮಾಡಿ. ಸೊ ದ ಸಿಮೆಂಟ್ ಬ್ರಿಡ್ಜ್ ಇಸ್ ಪರ್ಮನೆಂಟ್. ಈ ರೋಪ್ ಬ್ರಿಡ್ಜ್ ಯಾವಾಗ ಬೇಕಾದ್ರೆ ಕಟ್ ಆಗ್ಬೋದು ಅಲ್ವಾ? ಸೊ ಅದನ್ನ ಆ ತರ ಕನ್ವರ್ಟ್ ಮಾಡ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಡೆವಲಪ್ ಮಾಡ್ಕೊಳ್ಳಿ. ಖಂಡಿತ ಅವ್ರು ನಿಮ್ಗೆ ದರ್ಶನ ಕೊಡ್ತಾರೆ. ನಿಮ್ಗೆ ಆಶ್ಚರ್ಯ ಆಗ್ಬಿಡ್ತದೆ ಅವರು ನಿಮ್ಮನ್ನ ಅನುಗ್ರಹ ಮಾಡಿ ಕೃಪಾ ಮಾಡುವಾಗ. ನಮಸ್ಕಾರ. ಧನ್ಯವಾದಗಳು ಅಣ್ಣ. ಅಣ್ಣ, ಒಂದು ಪ್ರಶ್ನೆ ಬಂದಿದೆ. ಕಲ್ಕಿ ಪುರಾಣದಲ್ಲಿ
ಕಲ್ಕಿ ದೇವರಿಗೆ ಹ್ಮ್ ಇಬ್ರು ವೈಫ್ಸ್ ಇದ್ದಾರೆ, ರಮಾ ಮತ್ತೆ ಪದ್ಮಾವತಿ ಅಂತ. ಇದು ನಿಜಾನಾ ಅಂತ ಒಬ್ರು ಹ್ಮ್ ಕೇಳ್ತಾರೆ. ಅಮ್ಮ, ಕಲ್ಕಿ ಪುರಾಣ ವೇದವ್ಯಾಸ ಮಹರ್ಷಿಯರು ಬರ್ದಿರೋದು. ಅವ್ರು ಬರ್ದಿರೋದು ದ್ವಾಪರ ಯುಗದಲ್ಲಿ ಬರ್ದಿದ್ದಾರೆ. ಅದು ಯಾರಿಗ್ ಹೋಗಿ ಸೇರಿದ್ದಾರೆ, ಅವ್ರು ಅದರಿಂದ ಹೆಂಗ್ ಬರ್ದಿದ್ದಾರೆ, ಅವರು ಇಟ್ ಹಸ್ ಹ್ಯಾಪನ್ ಫಾರ್ ಎ ಪೀರಿಯಡ್ ಆಫ್ more than thousands of years. So there will be error in it, percentage of error. We cannot say which is correct, which is wrong. But Kalki's wife is Apurva Kanya, who is waiting in Sri Lanka below the ocean. He will go and marry her. This is what Guru Amara has said, and it is from the rishis. This is a fact. This is truth. ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ, ಗಾಯತ್ರಿ ಮಂತ್ರವನ್ನು ಹೆಣ್ಮಕ್ಳು ಪಠಣೆ ಮಾಡ್ಬೋದಾ ಅಂತ ಕೇಳಿದ್ದಾರೆ. ಖಂಡಿತ ಮಾಡ್ಬೋದು, but not during the periods. ಓಕೆ ಅಣ್ಣ. ಅಣ್ಣ ಮುಂದಿನ ಪ್ರಶ್ನೆ, ಸರ್ ನೀವು ಈ ಜನ್ಮದಲ್ಲಿ ಹುಟ್ಟಿರೋ ಅಂದ್ರೆ ಒಬ್ರು ಅವ್ರು ಹೇಳ್ತಾ ಇದಾರೆ ಅವರ ಎಕ್ಸ್ಪೀರಿಯನ್ಸ್. ಅಣ್ಣ, ನಾನು ಈ ಜನ್ಮದಲ್ಲಿ ಹುಟ್ಟಿ ಮಿಡಲ್ ಕ್ಲಾಸ್ ಅಲ್ಲಿ ಹುಟ್ಟಿದ್ದೇನೆ, ಅದ್ರ ಬಗ್ಗೆ ನಂಗೆ ಏನು ಬೇಜಾರಿಲ್ಲ. ಆದ್ರೆ ನಾನು ಮದುವೆ ಹೋಗಿರುವಂತ ಮನೆಯಲ್ಲಿ ನನ್ಗೆ ತುಂಬಾ ಅವಮಾನ ಮಾಡ್ತಾ ಇದ್ದಾರೆ, ಊಟಕ್ಕೂ ಸಹ ನನ್ಗೆ ಅವಮಾನ ಮಾಡ್ತಾ ಇದ್ದಾರೆ. ನನ್ ಪ್ರಶ್ನೆ ಏನು ಅಂದ್ರೆ, ಇನ್ನೊಂದು ಸಲ ಇದೇ ಸ್ಟೋರಿ ರಿಪೀಟ್ ಆಗುತ್ತಲ್ವಾ? ನೀವ್ ಹೇಳ್ತಿರಲ್ವಾ ಸ್ಟೋರಿ ಇದೇ ರಿಪೀಟ್ ಆಗ್ತದೆ, ಇದೇ ಪಾತ್ರಗಳು ರಿಪೀಟ್ ಆಗತ್ತೆ ಅಂತ, ಅವಾಗ ಇದೇ ಸಿಚುವೇಶನ್ ರಿಪೀಟ್ ಆಗುತ್ತಾ ಅನ್ನೋ ಭಯ ಇದೆ ಅಂತ ಕೇಳ್ತಿದ್ದಾರೆ. ಇಲ್ಲ ನೋಡಿ, ಅರ್ಥ ಮಾಡ್ಕೋಬೇಕು. This conversation, now this Zoom meeting what we are having, Pavitra, you, me and that individual, this will repeat 51,840 years. Same thing will happen. Same dress, same way of talking, same Zoom meeting, everything will happen. But only thing, the Atmas will be different. ಅರ್ಥ ಆಯ್ತಾ? ಹಾ, ಏನು? ಧನ್ಯವಾದಗಳಣ್ಣ. ಅಣ್ಣ, ಇನ್ನೊಂದು ಒಬ್ರು ಹೇಳಿದ್ದಾರೆ, ನಮಸ್ತೆ ಸತೀಶ್ ಸರ್, I had a desire to grow taller, so I have asked Guru Amara and did 24 minutes dhyana and went to sleep. In my dreams, Amara Guru came sitting in our sofa. I got scared, but I remembered Amara has said not to be afraid when you see God, and suddenly I became cool and seeing Amara Guru. Anna, my head literally went blank and said, Amara, I don't want anything, I want you, Amara, and did Sashtanga Namaskar to Guru Amara. That is what happens to everyone, ma. Yes, Anna. This is the reality. So Yes. he has got the reality of experience. That is good. Yes, Anna. ಧನ್ಯವಾದಗಳಣ್ಣ. ಲತಾ ದೇವಿ He is blessed ಅಕ್ಕ to. He is blessed to have that experience. ಎಕ್ಸ್ಪೀರಿಯನ್ಸಸ್. He is ಧನ್ಯವಾದಗಳು. more blessed. ಧನ್ಯವಾದಗಳಣ್ಣ. ಲತಾ ದೇವಿ ಅಕ್ಕ ಮಾತಾಡಿ. ನಮಸ್ತೆ ಅಣ್ಣ. ನಮಸ್ತೆ ಅಮ್ಮ. ನಮಸ್ತೆ ಅಮ್ಮ. ಹೇಗಿದ್ದೀರಾ ಅಣ್ಣ? ಎಲ್ಲ ನಿಮ್ಮ ಆಶೀರ್ವಾದ. ಅಯ್ಯೋ ನಂದಲ್ಲ, ಅಂಬರ ಗುರುಗಳದ್ದು ಇದು ಅಣ್ಣ. ಅದು ಯಾರೋ ಬೆಕ್ಕಂದು ಹೇಳಿದ್ರಲ್ವಾ ಅಣ್ಣ, ಅದು ಹೌದು. ನನಗೆ ಒಂದ್ಸತಿ ಪಾಸ್ಪೋರ್ಟ್ ಇದಕ್ಕೆ ನನಗೆ ಹೋಗ್ಬೇಕಿತ್ತು. ಅವಾಗ ನನ್ನ ಮನೆಯಿಂದ 4 ಹೆಜ್ಜೆ ಮುಂದೆ ಇಟ್ಟೆ, ಬೆಕ್ ಹೋಯ್ತು. ಬಟ್ ನಾನೇನ್ ಕೇರ್ ಮಾಡ್ಲಿಲ್ಲ, ಸುಮ್ನೆ. ಅಂದ್ರೆ ಅವಾಗ ಇನ್ನೂ ನಾನು ಅಮರ ಟೀಮಿಗೆ ಬಂದಿರ್ಲಿಲ್ಲ ಅಣ್ಣ. ನಾನ್ ಜಸ್ಟ್ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಂಡು ಐ ಜಸ್ಟ್ ವೆಂಟ್. ಬಟ್ ನನ್ ಕೆಲ್ಸ ತುಂಬಾ ಈಸಿಯಾಗಿ ಆಯ್ತು ಅಣ್ಣ. ಅಷ್ಟೇನಮ್ಮ. ಅದು ಒಂದು ಜೀವ ಅಮ್ಮ, ಅದು ಒಂದು ಆತ್ಮ. ಹೌದು ಹೌದು ಹೌದು. You should not see it as a cat. You should see it as a creation of ಪರಬ್ರಹ್ಮ. ಹೌದು ಹೌದು. ಆವಾಗ ನಿಮ್ಗೆ ಆ ಒಂದು ಕೆಟ್ಟ ನೆಗೆಟಿವ್ ಥಾಟ್ ಬರಲ್ಲ. ಹೌದು ಹೌದು. ಅಲ್ಲ, ನನ್ ಕೆಲ್ಸ ತುಂಬಾ ಈಸಿಯಾಗಿ ಆಯ್ತು ಅಣ್ಣ. ಪಾಸ್ಪೋರ್ಟ್ ಎಲ್ಲ ಏನು ಪ್ರಾಬ್ಲಮ್ ಇಲ್ದಿರ ಆಯ್ತು. ಇದು ಮ್ಯಾನ್ ಮೇಡ್ ಥಾಟ್ ಅಮ್ಮ, ಇದು ಈ ತರ. ಹೌದು ಹೌದು ಹೌದು. ಅದೇ ಆ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಿತ್ತು, ಅದಕ್ಕೆ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಕೃಷ್ಣ ಅರ್ಪಣೆ. ನಮಸ್ತೆ Lata, the timing is very good. Your timing was very good. ಯಾ. ಓಕೆ, ಥ್ಯಾಂಕ್ ಯು ಸೋ ಮಚ್ ಅಣ್ಣ. Thanks ma. ನಮಸ್ತೆ. ನಮಸ್ತೆ. ನಮಸ್ತೆ ಅಣ್ಣ. ನಮಸ್ತೆ ಮಾ. ಇದು ಇವಾಗ ನೆಕ್ಸ್ಟ್ ಮಹಾಮಾರಿ ಬಂದಾಗ ನಾನ್ ವೆಜಿಟೇರಿಯನ್ಸ್ ಅವ್ರಿಗೆಲ್ಲ ಪ್ರಾಬ್ಲಮ್ ಲೈಕ್ ಡಿಸೀಸಸ್ ಬರುತ್ತೆ ಅಂತ ಹೇಳಿದ್ರಲ್ಲ. ಇವಾಗ ಅದು ನಾನ್ ವೆಜ್ ಇವಾಗ ಹಂಗ ಅನ್ಕೊಂಡ್ರೆ ಹಸುದು ಹಾಲು ಕೂಡ ಕುಡಿತೀವಲ್ವಾ ಇವಾಗ ನಾವು, ಅದ್ರಿಂದ ಏನಾದ್ರು ಪ್ರಾಬ್ಲಮ್? ನೋಡಿ, ಅರ್ಥ ಸರಿಯಾಗಿ ಮಾಡ್ಕೊಳ್ಳಿ. ಹಸು is a divine creation by God for a certain purpose for the mankind usage. ಅರ್ಥ ಆಯ್ತಾ? So you should not generalize
ಹಸು ವಿತ್ ಅದರ್ Hey, but ಅನಿಮಲ್ಸ್. ಅರ್ಥ ಆಯ್ತಾ? ಓಕೆ ಬಟ್ ಅಂದ್ರೆ ಅದನ್ನು ಆ ಕೆಲವರು ಹಸು ಬಂದು ಅದ್ನಲ್ಲಿ 33 ಕೋಟಿ ದೇವತೆಗಳಿದ್ದಾರೆ. ಸೊ ಅದು ಬಂದ್ಬಿಟ್ಟು ವೆನ್ ದ ಮಿಲ್ಕ್ ಕಮ್ಸ್ ಔಟ್ ಇಟ್ ಇಸ್ ಎ ಡಿವೈನ್ ಮಿಲ್ಕ್. ಅದಕ್ಕೆ ಯಾವ್ದು ತರ ದೋಷ ಇಲ್ಲ. ಹಸು ಇಟ್ ಸೆಲ್ಫ್ ಇಸ್ ಡಿವೈನ್. ಅದ್ನಲ್ಲಿ ಬರೋ ಸಗಣಿ, ಅದ್ನಲ್ಲಿ ಬರೋ ಗೋಮೂತ್ರ, ವಾಟ್ ಎವರ್ ದ ಕೌ ಗಿವ್ಸ್ ಯು, ಎವ್ರಿಥಿಂಗ್ ಇಸ್ ಡಿವೈನ್ ಅಂಡ್ ಇಟ್ ಇಸ್ ಆಸ್ಪಿಷಿಯಸ್ ಅಂಡ್ ಸೇಕ್ರೆಡ್ ಫಾರ್ ದ ಹ್ಯೂಮನ್ ಮ್ಯಾನ್ಕೈಂಡ್. ಇಟ್ ಪ್ರೊಟೆಕ್ಟ್ಸ್ ಹ್ಯೂಮನ್ ಮ್ಯಾನ್ಕೈಂಡ್ ಫ್ರಮ್, ಇನ್ಫ್ಯಾಕ್ಟ್ ಆ ಮಿಲ್ಕ್, ಆ ಕೌಡಂಗು, ಆ ಗೋಮೂತ್ರ ನೀವು ಸೇವೆ ಮಾಡಿ ನಿಮ್ ಮನೆ ಒಳಗಡೆ ಹಾಕಿದ್ರೆ ಈ ಮಹಾಮಾರಿ ಬ್ಯಾಕ್ಟೀರಿಯಾ ವೈರಸ್ ಬರ್ತದಲ್ಲ, ದಟ್ ನಾಟ್ ಎಂಟರ್ ಯುವರ್ ಹೌಸ್. ಸೊ ಡೋಂಟ್ ಥಿಂಕ್ ಫ್ರಮ್ ಯುವರ್ ಬುದ್ಧಿ, ಥಿಂಕ್ ಫ್ರಮ್ ಫ್ರಮ್ ಯುವರ್ ಹೃದಯ, ಯು ಅನಲೈಸ್. ಓಕೆ, ಗಾಡ್ಸ್ ಕ್ರಿಯೇಷನ್ ಅಲ್ಲಿ ಯಾವ್ದಕ್ಕೆ ಏನು ಕ್ರಿಯೇಟ್ ಮಾಡಿದ್ದಾರೆ ಅಂತ ನೀವು ಹೃದಯದಿಂದ ನೀವು ಯೋಚನೆ ಮಾಡಿ. ಆವಾಗ ನಿಮ್ಗೆ ನಿಜ ಅಂಶ ಗೊತ್ತಾಗ್ತದೆ. ಓಕೆ ಅಣ್ಣ, ಓಕೆ ಥ್ಯಾಂಕ್ಸ್. ರಶ್ಮಿ ಅಕ್ಕ ಮಾತಾಡಿ. ನಮಸ್ಕಾರ ಸತೀಶ್ ಅಣ್ಣ. ನಮಸ್ಕಾರಮ್ಮ, ಹೇಳಿ. ಅಣ್ಣ, ಒಂದು ಗುರು ಅಂತ ಅನ್ಸ್ಕೋಬೇಕಂತಂದ್ರೆ ಅವರಲ್ಲಿ ಏನು ಬ್ರಹ್ಮಜ್ಞಾನ ಇರ್ಬೇಕು. ವಾಟ್ ಈಸ್ ಅಲ್ಟಿಮೇಟ್ ಅಣ್ಣ? ಅಲ್ಲಮ್ಮ, ಇದಕ್ಕೆ ಹೌ ವಿಲ್ ಯು ಅಸೆಸ್ ಎ ಗುರು? ಕ್ಯಾನ್ ಯು ಅಸೆಸ್ ಫ್ರಮ್ ಯುವರ್ ಸ್ಟೇಜ್? ಎ ಗುರು ಕ್ಯಾನ್ ಅಸೆಸ್ ಯು ಇನ್ ವಾಟ್ ಸ್ಟೇಜ್ ಯು ಆರ್, ಅಲ್ವಾ? ಹೌದು. So you should make a sankalpa that I should get a guru who is worthy of giving me the Brahma Jnana. Right? So then you will get a guru who has got a Brahma Jnana. Okay, Anna. It is as Ultimate simple as that. It is as simple as that, but it is as difficult as that also to get. Correct. Aitana. Thank you so much. Okay. Help ನೋಡ್ಕೊಳ್ಳಿ. Thank you. ಎಲ್ಲ ನಿಮ್ಮ ಆಶೀರ್ವಾದಗಳು. ಶಂಕರಪ್ಪ ಅಣ್ಣ ಮಾತಾಡಿ. ನಮಸ್ಕಾರ ಅಣ್ಣ, ಕ್ಷಮಾ ಮಾಡಿ, ನಂದೊಂದು ಮೂಲ ಪ್ರಶ್ನೆ ಇದೆ. ಕ್ಷಮೆ ಅಂತ ಇಲ್ಲ. ಕ್ಷಮೆ ಅನ್ನೋದು ನೀವು ಭಗವಂತನ ಹತ್ರ ಕೇಳಬೇಕು. ಅರ್ಥ ಆಯ್ತಾ? ನಿಮ್ಮಲ್ಲೇ ನಾನು ಗುರು ಮತ್ತು ಭಗವಂತ ನನ್ನ ಎರಡೂ ಕಾಣ್ತಾ ಇದ್ದೀನಿ. ಇಲ್ಲ ಅದು ತಪ್ಪು. ಅದು ಅಲ್ಲೇ ನೀವು ಸಿಕ್ಕೋಕೊಳ್ತೀರ ಮಾಯದಲ್ಲಿ. ಆ ಮಾಯದಿಂದ ಆಚೆ ಬರ್ಬೇಕು. ಐ ಆಮ್ ಜಸ್ಟ್ ಎ ಗೈಡ್ ಟು ಯು. ಐ ಹ್ಯಾವ್ ಶೋನ್ ಗುರು ಅಮರ ಟು ಯು. ಯು ಶುಡ್ ಕ್ಯಾಚ್ ಗುರು ಅಮರ, ನಾಟ್ ಮೀ. ಡೆಫಿನೆಟ್ಲಿ. ಹೇಳಿ, ಏನ್ ವಿಷಯ? ಏನಿಲ್ಲ ಅಣ್ಣ, ಇವತ್ತಿನ ಒಂದು ದಿನಮಾನಗಳಲ್ಲಿ ನಮ್ದು ಒಂದು ಧರ್ಮ ಇದೆ ಅಂತ ತಿಳ್ಕೊಂಡು, ನಾವು ಆಕ್ಚುಲಿ ಲಿಂಗಾಯತ್ ಧರ್ಮ. ನಮ್ಮಲ್ಲೇ ಒಬ್ಬ ಶ್ರೇಷ್ಠ ಅಂತಂದ್ರೆ ಜಂಗಮರು ಅಂತಾರೆ, ಬೇರೆಯವರು ಬ್ರಾಹ್ಮಣರು ಅಂತ ಒಂದು ಪೂಜೆ ಇದು ಮಾಡ್ತಾ ಇದ್ದಾರೆ. ಈ ಅಂತರ್ವಿವಾಹದಲ್ಲಿ ಒಬ್ಬ ಬೇರೆ ಯಾರಾದ್ರೂ ಬ್ರಾಹ್ಮಣ ಹುಡುಗಿಯನ್ನ ಲವ್ ಮಾಡಿ, ಅಥವಾ ನಮ್ಮ ಲಿಂಗಾಯತ್ ಸಮಾಜದವರು ಗುರು ಅಂತ ಏನ್ ಅಂತೀವಿ ನಾವು ಸ್ವಾಮಿಗಳನ್ನ, ಅವ್ರನ್ನ ಏನಾದ್ರು ಲವ್ ಮಾಡಿ ಮದುವೆ ಆದ್ರೆ ಅದರಲ್ಲಿ ಏನಾದ್ರು ತೊಂದರೆ ಇದೆಯಾ? ಅದು ಏನಾದ್ರು ಮೇಡ್ ಫಾರ್ ಎವರ್ ಅಂತ ಏನಾದ್ರು ಕೇಳ್ತಾ ಇದ್ದೆ. ಅಲ್ಲ, ಅದು ಮ್ಯಾರೇಜ್ ಇಸ್ ಆಲ್ರೆಡಿ ಡಿಸೈಡೆಡ್ ಇನ್ ಚತುರ್ಮುಖ ಬ್ರಹ್ಮಲೋಕ. The partners are chosen there. So when one gets married on this, ಯಾವಾಗ ಇಲ್ಲಿ ಮದುವೆ ಆಗ್ತದೋ ಇಟ್ ಇಸ್ ಆಲ್ರೆಡಿ ಡಿಸೈಡೆಡ್. ಅದಕ್ಕೆ ಹೇಳೋದು ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಅಂತ. ಈಗ ಅದು ತಪ್ಪಾ ಅಥವಾ ಸರಿನಾ ಅಂತ ಕೇಳ್ತಾ ಇದ್ದೆ. ಅಲ್ಲ ನೋಡಿ, ಅದು ಡಿಪೆಂಡ್ಸ್ ಆನ್ ದ ಸೊಸೈಟಿ, ಹೌ ದೇ ವ್ಯೂ. ಕಾಲಕ್ರಮ ಮೇಲೆ ಹೋಗ್ತಿದೆ ಅದು. ಹೌದಾ? ಅದಕ್ಕೆ ಅದು ಯಾಕೆ ಕಾಡ್ತಾ ಇದೆ ಅಂದ್ರೆ ನನ್ನಲ್ಲೇ ನಮ್ಮ ಮನೆಯಲ್ಲೇ ಒಂದು ನಡೀತಾ ಇದೆ. ಅದಕ್ಕೆ ಯಾರು ಧರ್ಮವನ್ನು ಆಚರಿಸ್ತಾರೋ ಅವರು ದೇ ವಿಲ್ ಸೀ ಇಟ್ ಆಸ್ ಎ ರಿಯಾಲಿಟಿ, ಇಬ್ರು ಆತ್ಮಗಳು ಸೇರಿದ್ದು ಅಂತ. ಬಟ್ ಈ ಸೊಸೈಟಿ ಕ್ಯಾಸ್ಟ್ ಸಿಸ್ಟಮ್ ಬಂದ ಮೇಲೆ ಆವಾಗ ಏನಾಗ್ತಿದೆ, ಈ ನೆಗೆಟಿವಿಟಿ ಎಲ್ಲ ಬರ್ತದೆ. ಅದರಿಂದ ತೊಂದರೆಗಳು ಏನಿಲ್ಲ, ಯಾವ ತರ ಏನಿಲ್ಲ. ಮೇಲೂ ಅಥವಾ ಅದೇನ್ ತೊಂದರೆ ಆಗಲ್ಲ ಅಂತ ಇಲ್ಲ. ಆತ್ಮ ನೋಡಿ, ಎಲ್ಲರ ಆತ್ಮ ಒಂದೇ. ನಾವು ಪಡೆದಿರೋ ಹ್ಯೂಮನ್ ಬಾಡಿ ಇಟ್ ಇಸ್ ಡಿಫರೆಂಟ್, ನಮ್ ಕರ್ಮಗಳು ಡಿಫರೆಂಟ್. ಅದರಿಂದ ನಿಮ್ಗೆಲ್ಲ ಬೇರೆ ಕಾಣಿಸ್ತಿದೆ. ಅದರ್ವೈಸ್ ದ ಆತ್ಮ ಇನ್ಸೈಡ್ ಎವ್ರಿ ಒನ್ ಇಸ್ ಸೇಮ್. ಆಮೇಲೆ ಇನ್ನೂ ಒಂದು ಪ್ರಶ್ನೆ, ನಾನು ಒಬ್ಬ ಆರಾಧ್ಯ ದೇವನನ್ನು ನಾನು ಆರಾಧನೆ ಮಾಡ್ತೇನೆ, ಜೇನ್ಕಲ್ ಸಿದ್ದೇಶ್ವರ ಅಂತ. ಅಲ್ಲಿ ನನಗೆ ಕೆಲವು ಅಪ್ಪಣೆಗಳಾಗಿದೆ, ನೀನು ಕೆಲವು ಈ ರೀತಿ ಮಾಡು ಅಂತ. ಅದು ಏನೋ ನನ್ನ ಮೈಂಡಲ್ಲಿ ಬರ್ತದೆ. ನಾನು ನ್ಯೂಮರಾಲಜಿ, ಅಸ್ಟ್ರಾಲಜಿ, ಪೆಂಡಲಮ್ ಥೆರಪಿ, ಡಿಸ್ಟೆನ್ಸ್ ಹೀಲಿಂಗ್, ಫಾಸ್ಟ್ ಲೈಫ್ ಎಲ್ಲ ಮಾಡ್ತಾ ಇರ್ತೀನಿ. ಅದ್ರ ಜೊತೆಗೆ ನನಗೆ ಗೊತ್ತಿಲ್ದಂಗೆನೆ ಕೆಲವು ವಿಷಯಗಳು ಬರ್ತದೆ. ನನ್ನಲ್ಲಿ ಬಂದು ಪ್ರಶ್ನೆ ಬಂದಿರ್ತಾರೆ. ನನ್ನಲ್ಲಿ ಪ್ರಶ್ನೆ ಅಲ್ಲ, ದಟ್ ಈಸ್ ನೋನ್ ಆಸ್ ಇಂಟ್ಯೂಷನ್. ಇಂಟ್ಯೂಷನ್ ಅಂತಾರೆ ಅದು. ಅಂದ್ರೆ ಏನಂದ್ರೆ ನೀವು
ಸ್ಪಿರಿಚುವಲ್ ಸಾಧನೆ ಮಾಡಿ ನೀವು ಆ ಭಗವಂತನ ನೀವು ಸ್ಮರಣೆ ಮಾಡಿದ್ರ, ನಂಬಿದ್ರ, ಆ ಭಗವಂತ ಬಂದು ನಿಮಗೆ ಸೂಚನೆ ಕೊಡ್ತಾರೆ, ಮೆಸೇಜ್ ಕೊಡ್ತಾರೆ. ಅದು ಒಳ್ಳೇದದು. ಆಮೇಲೆ ಆ ಇದ್ರಲ್ಲಿ ಏನ್ ಮಾಡ್ತಾರೆ, ನನ್ನ ಮುಂದ್ಗಡೆ ಕೂತ್ಕೊಂಡು ಈಗ ನನಗೆ ಸ್ವಲ್ಪ ಹೆಚ್ಚು ಕಡಿಮೆ ಒಂದು ನನ್ನ ಸರ್ವಿಸ್ ನಲ್ಲಿ ಒಂದು 20-25 ಜನ, 15ರಿಂದ 20 ಜನ ಹೆಣ್ಮಕ್ಳು ತಂದೆಯವರು ತಾಯಿಗಳು ಬಂದು ನಮ್ಮ ಮಗು ಹಿಂಗ್ ಬೇರೆ ಒಂದ್ ಜೊತೆಗೆ ಇದು ಮಾಡ್ತಾ ಇದೆ ಅಪ್ಪರಿದೆ ಅಂತಂದಾಗ ನನ್ನ ಕಾನ್ಸೆಪ್ಟ್ ನಲ್ಲಿ ಒಂದ್ ಏನೋ ಬಂದಿದೆ, ಯಾವ್ದು ಯಾವ ಗ್ರಂಥದಲ್ಲಿ ಹುಡುಕಿದ್ರು ಸಿಗಲ್ಲ. ಅದನ್ನ ನಾನು ಮಾಡಿದಾಗ ಅದು ಅವರಿಂದ ಅದೆಲ್ಲ ಬಿಡುಗಡೆ ಆಗಿದೆ. ಅದರಿಂದ ನನಗೇನಾದ್ರೂ ದೋಷ ಆಗುತ್ತಾ ಅಂತ ಕೇಳ್ತಾ ಇದ್ದೆ. ಅಲ್ಲ, ನೀವ್ ಮಾಡುವಾಗ ನಿಮ್ಮ ಆರಾಧ್ಯ ದೇವರನ್ನ ನೆನ್ಸ್ಕೊಂಡು ಅವ್ರ ಪಾದಕ್ಕೆ ಹೌದು. ಸಮರ್ಪಣೆ ಮಾಡಿ ಅದ್ ಏನ್ ಮೆಸೇಜ್ ಬರ್ತದೆ ಅದನ್ನ ನೀವ್ ಹೇಳ್ಬಿಟ್ಟು ಕೈ ಮುಗಿದ್ಬಿಡಿ, ಶ್ರೀ ಕೃಷ್ಣ ಅರ್ಪಣಮಸ್ತು ಅಂತ ಹೇಳ್ಬಿಡಿ ಎಲ್ಲದಕ್ಕೂ. ಅದು ನಾನೀಗ ಒಂದೇ ಅದೇ ರೂಢಿ ಒಂದ್ ಮಂತ್ರ, ಮಾಡ್ಕೊಂಡಿದ್ದೀನಿ. ಒಂದೇ ಒಂದ್ ಮಂತ್ರ ಹೇಳ್ತೀನಲ್ಲ, ಕೊನೆಯಲ್ಲಿ ಏನ್ ಹಾ. ಮಾಡ್ತಿರೋ ಶ್ರೀ ಕೃಷ್ಣ ಅರ್ಪಣಮಸ್ತು ಅಂತ ಹೇಳ್ಬಿಡಿ, ಎಲ್ಲ ಅವ್ನ್ಗ್ ಹೋಗಿ ಸೇರ್ತದೆ. ಈಗ ನಾನು ಅವ್ರು ಸೆಪರೇಟ್ ಮಾಡ್ಕೊಳ್ತಾರ. ಅಮರ್ ಗುರು ಸಾಧನೆ ಮಾಡೋದ್ರಿಂದ ಪ್ರತಿಯೊಂದು ವಿಷಯನೂ ಕೃಷ್ಣನಿಗೆ ಆಗ್ತಾ ಇದ್ದೀನಿ ನಾನು. ಅಷ್ಟೇ ಮಲಗಿದ್ರೆ, ಅಷ್ಟೇ ಕುಂತ್ರೆ, ಅಷ್ಟೇ. ನಿಂತ್ರೆ ಈ ಆಯ್ತು. ಕೃಷ್ಣಾರ್ಪಣ ಮಸ್ತು ಅಂತ ಹಾಕ್ಬಿಡ್ತಾ ಇದ್ದೀನಿ. ಆ ಅದಕ್ಕೆ ಕಾನ್ಶಿಯಸ್ ಇದ್ರೆ ನಿಮ್ಗೆ ಏನ್ ಪ್ರಾಬ್ಲಮ್ ಬರಲ್ಲ. ಈಗ ಅದನ್ನ ಫುಲ್ ಅಳವಡಿಸ್ಕೋತಾ ಇದ್ದೀನಿ, ಅಳವಡಿಸ್ಕೋತಾ ಒಳ್ಳೇದು, ಇದ್ದೀನಿ. ಮಾರ್ಗದರ್ಶನ ಒಳ್ಳೇದು, ಒಳ್ಳೇದು. ಬೇರೆದವ್ರಿಗೆ ಕೂಡ ಅದನ್ನ ನೀವು ಮೊದ್ಲೆಲ್ಲ ಶಿವ ಬಸವ ಅಂತಿದ್ರಿ, ಈಗೇನು ಹೊಸದ್ ಮಾಡ್ತೀರಂತ ಕೆಲವು ಜನ ಫ್ರೆಂಡ್ ಸರ್ಕಲ್ ನಲ್ಲಿ ಪ್ರಶ್ನೆ ಹಾಕ್ತಾರೆ. ಆದ್ರೆ ಹಾ. ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ನನಗೆ ಯಾವ್ದು ಮೂಲ ಬೇಕಾಗಿತ್ತು, ಸಿಗ್ಬೇಕಾಗಿತ್ತು, ಅದು ಈಗ ಸಿಕ್ಕಿದೆ. ಇಷ್ಟು ವರ್ಷ ಆದ್ಮೇಲೆ ನಾನು ಇದನ್ನ ಫಾಲೋ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಅಲ್ಲ, ಇದ್ದೀನಿ. ಅವ್ರಿಗೆ ಹೇಳ್ಬಿಡಿ. ವ್ಯಾಸ ಮಹರ್ಷಿ ಬಂದ್ಬಿಟ್ಟು ಹಿ ಡಿಕ್ಲೇರ್ಡ್ ಓಪನ್ಲಿ ವಸುದೇವ ಸುತಂ ದೇವಂ ಕಂಸ ಚಾನೂರ ಮರ್ದನಂ ದೇವಿಕಿ ಪರಮಾನಂದಂ ಕೃಷ್ಣ ಒಂದೇ ಜಗದ್ಗುರು. ಆ ಶ್ರೀ ಹೌದು. ಕೃಷ್ಣನೇ ನಮ್ ಜಗತ್ಗೆ ಗುರು. ಅಷ್ಟೇ. ಕರೆಕ್ಟ್. ಆಯ್ತು. ಬಹಳ ಆಯ್ತು, ಆನಂದ ನಮಸ್ಕಾರ. ಆಯ್ತು ನಿಮ್ಮ ಉತ್ತರ. ನಮಸ್ಕಾರ ಸರ್. ಅಣ್ಣ, ಒಂದ್ ಪ್ರಶ್ನೆ ಇದೆ. ನೆಕ್ಸ್ಟ್ ಪ್ಯಾಂಡಮಿಕ್ ಬರುವುದು ಮಂತ್ ಮತ್ತೆ ಇಯರ್ ಏನಾದ್ರೂ ತಿಳಿಸ್ಲಿಕ್ಕಾಗುತ್ತಾ? ಅಲ್ಲ, ಇದು ಏನ್ ಪ್ರಶ್ನೆ ಕೇಳೋ ಪ್ರಶ್ನೆನ ಅದು. ನಾಳೆ ಏನಾಗ್ತದೆ, ನೆಕ್ಸ್ಟ್ ಮೂಮೆಂಟ್ ಏನಾಗ್ತದೆ ಅಂತ ಯಾರಿಗೂ ಗೊತ್ತಾಗಲ್ಲ. ಹಾ, ಇವಾಗ ನೆಕ್ಸ್ಟ್ ಝೂಮ್ ಮೀಟಿಂಗ್ ಆದ್ಮೇಲೆ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್, ನೋ ಒನ್ ನೋಸ್ ಅಲ್ವಾ. ಎಸ್ ಅಣ್ಣ. ದೀಸ್ ಥಿಂಗ್ಸ್ ಆಲ್ ಕೆನಾಟ್ ಬಿ ಪ್ರಿಡಿಕ್ಟೆಡ್. ಎಸ್ ಅಣ್ಣ. ಅಣ್ಣ, ಆದಿತ್ಯ ಹೃದಯವನ್ನು ನಾವು ವಿತೌಟ್ ಇನಿಷಿಯೇಷನ್ ಹೇಳ್ಬಹುದಾ ಅಂತ ಒಂದು ಪ್ರಶ್ನೆ. ಇಲ್ಲ, ಹೇಳಲೇಬಾರ್ದು. ಯು ಹ್ಯಾವ್ ಟು ಟೇಕ್ ಇನಿಷಿಯೇಷನ್ ಫ್ರಮ್ ಎ ಪುರೋಹಿತ್ ಆರ್ ಎ ಬ್ರಾಹ್ಮಣ್ ಹೂ ಹ್ಯಾಸ್ ರಿಸೈಟೆಡ್ ದಿಸ್, ಹೂ ಹ್ಯಾಸ್ ಅಟೈನ್ಡ್ ಪರ್ಫೆಕ್ಷನ್ ಇನ್ ದಿಸ್ ಆದಿತ್ಯ ಹೃದಯ. ಓಕೆ ಅಣ್ಣ, ಇನ್ನೊಂದು, ದೇವರಿಗೆ ಒಬ್ರು ಪ್ರಿಯಾಂಕಾ ಅಕ್ಕ ಅಂತ ಕೇಳಿದ್ದಾರೆ, ದೇವರಿಗೆ ಹಸಿ ಹಾಲು ತೋರಿಸ್ಬೇಕಾ ಅಥವಾ ಕಾಯಿಸಿರೋ ಹಾಲು ತೋರಿಸ್ಬೇಕಾ ಅಂತ ಕೇಳಿದ್ದಾರೆ. ಅಲ್ಲಮ್ಮ, ನೀವು ದೇವ್ರನ್ನ ನಿಮ್ ಮನೆಯಲ್ಲಿ ಒಂದು ಫ್ಯಾಮಿಲಿ ಮೆಂಬರ್ ಆಗಿ ಸ್ವೀಕರಿಸಬೇಕು. ನೀವು ಹಸಿ ಹಾಲು ಕುಡಿತೀರಾ? ನೀವು ಫಸ್ಟ್ ಆಫ್ ಆಲ್ ಹೇಳಿ. ನೀವು ಕಾಯಿಸಿ ಸಕ್ಕರೆ ಹಾಕೊಂಡು ಕುಡಿತೀರಲ್ಲ, ಅದಕ್ಕೂ ಕುಂಕುಮ ಹೂವೆಲ್ಲ ಹಾಕಿ ಬಾದಾಮಿ ಇದಾಕಿ ಎಷ್ಟು ರುಚಿಯಾಗಿ ಕುಡಿತೀರಾ? ದೇವ್ರನ್ನ ಅದೇ ತರ ಯಾಕೆ ಕ್ರಿಯೇಟ್ ಮಾಡಲ್ಲ? ಯಾಕೆ ಭಾವಿಸಲ್ಲ ನೀವು? ಏನ್ ಗೊಂಬೆನಾ ದೇವರು? ಅದೇ ಮಾಡಿರೋ ತಪ್ಪು ನೀವು. ಯು ಶುಡ್ ಟ್ರೀಟ್ ಗಾಡ್ ಆಲ್ಸೋ ಆಸ್ ಎ ಮೆಂಬರ್ ಆಫ್ ಯುವರ್ ಫ್ಯಾಮಿಲಿ, and whatever you are taking, you offer him to with bhakti, he will accept it. ಓಕೆ ಅಣ್ಣ, ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಕ್ಕ ಅವ್ರದ್ದು ಒಂದು 3-4 ಎಕ್ಸ್ಪೀರಿಯನ್ಸಸ್ ಕಂಬೈನ್ಡ್ ಆಗಿ ಹೇಳಿದ್ದಾರೆ. ಅದು ನಾನು ನಿಮ್ಗೆ ಸೆಪರೇಟ್ ಆಗಿ ಕಾಲ್ ಮಾಡ್ಲಿಕ್ಕೆ ರಿಕ್ವೆಸ್ಟ್ ಮಾಡ್ತೀನಿ ಅಣ್ಣ. ಆಯ್ತಮ್ಮ. ಓಕೆ, ಶಿವಲೀಲಾ ಅಕ್ಕ ಮಾತಾಡಿ. ನಮಸ್ತೆ ಅಣ್ಣ. ನಮಸ್ಕಾರಮ್ಮ. ಹೇಳಿ. ನಾನು ನಿನ್ನೆಯಿಂದ ಇವತ್ತಿಗೆ ಇನ್ನೂ ಬಂದೇ ಇಲ್ಲ. ಹೌದಾ? ನಾನು ಒಳ್ಳೇದು. ಇನ್ನೂ ನಿನ್ನೆಯಲ್ಲೇ ಇದ್ದೀನಿ ಅಂತ ಅನ್ನೋ ಭಾವನೆ ಬರ್ತಾ ಇದೆ. ಆಮೇಲೆ ನಿನ್ನೆ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗಿ ಬಂದಷ್ಟು ನನಗೆ, ಆಮೇಲೆ ಇವತ್ತಾಗ ಸಾಯಂಕಾಲ ಬೆಳಿಗ್ಗೆ ಸ್ವಲ್ಪ ಧ್ಯಾನ ಮಾಡಿದ್ರೆ ಅದು ಬೇರೆ ತರನೇ ನನಗೆ ಒಂದು ಇದು ಆಗಿದೆ. ಅಂತ ಒಂದು ಕ್ಷೇತ್ರ ನಮಗೆ ಪರಿಚಯ ಮಾಡಿಸಿದ್ದಕ್ಕೆ ನಿಮಗೆ ನಾನು ತುಂಬಾ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಒಳ್ಳೇದಮ್ಮ. ಥ್ಯಾಂಕ್ ಯು ಅಣ್ಣ. ಒಳ್ಳೇದಮ್ಮ. ನಮಸ್ಕಾರ. ಎಲ್ಲ ಒಂದು ಒಳ್ಳೆ ಇದ್ರಲ್ಲಿ ಇದಾರೆ, ಎಲ್ಲರೂ ಒಂದೇ ಬಾಂಧವರನ್ನ ಅದೊಂಥರ ಅದರ ಆ ಟೀಮ್ ನೋಡಿ ನನಗ ಆ ಮಕ್ಕಳು ಅವ್ರೆಲ್ಲ ಒಂಥರ ಸಣ್ಣ ಮಕ್ಳು ಅನ್ಸ್ಬಿಡ್ತಾರೆ ನನಗೆ. ಅವ್ರನ್ನೆಲ್ಲ ನೋಡಿ ಸುಮ್ಮನೆ ನಿಮ್ಮನ್ನ ನೋಡ್ತಾ, ಅಂದ್ರೆ ನಿಮ್ಮ ಇದರಿಂದ ಏನು ಒಂದು ವಾಣಿ ಬರ್ತತಿ ಅಂತ ಅವ್ರು ಕಾಯ್ತಾ ಇದಾರೆ. ನನಗೆ ಅದು ವಿಚಿತ್ರ ಅನಿಸ್ಬಿಡ್ತು, ಎಷ್ಟು ಸ್ತಬ್ಧ ಇದಾರೆ ಎಲ್ಲರೂ. ಆಮೇಲೆ ಅವ್ರ ಏನಂದ್ರೆ ಮಾನಸಿಕವಾಗಿ ಒಂದ್ ಸ್ವಲ್ಪ ಮ್ಯೂಟ್ ಆಗ್ಬಿಟ್ರೆ ಎಲ್ಲರೂ ಅಮರರೇ ಅವರು. ಯಾಕಂದ್ರೆ ಅವರಲ್ಲಿ ನನಗ್ ಅನ್ಸಿದ ಮಟ್ಟಿಗೆ ಇದು ಅವ್ರು ಒಂದಿಷ್ಟು ಕ್ವಶನ್ಸ್ ಅದಾವು, ಅದೆಲ್ಲ ಮ್ಯೂಟ್ ಆಗಿಬಿಡ್ಬೇಕು. ಅಮರ ಎಲ್ಲರೂ ಅಂತಂದ್ರೆ ಎಲ್ಲದಕ್ಕೂ ಅವ್ರಿಗೆ ಉತ್ತರ ಸಿಗ್ತತಿ ಅಂತ ನನಗೆ ನನ್ನ ಒಂದು ಅನಿಸಿಕೆ ಆಯ್ತು. ನಿನ್ನೆ ಆಟೋಮೆಟಿಕ್ ಆಗಿ ಉತ್ತರ ಬರ್ತದಮ್ಮ, ಅವ್ರಿಗೆ ಉತ್ತರ
ಬರ್ತದ್ರಿ. ಎಲ್ಲರೂ ಅವ್ರ ಅಮರರೇ ಆಗ್ಬೇಕು ಅನ್ನೋಂಥದ್ದು ನನಗೆ. ಒಂದ್ ಕ್ವಶನ್ಗೆ ಇನ್ನೊಂದ್ಸತಿ ನನಗೆ ಟೈಮ್ ಸಿಗ್ಲಿಲ್ಲ ಅಷ್ಟೇ. ಅವ್ರಿಗೆ ಆನ್ಸರ್ ಏನ್ ಬರ್ಬೇಕಂದ್ರೆ ಎಲ್ಲವೂ ನೀವೇ ಅನ್ನೋದು ಅವ್ರಿಗೆ ಬಂದ್ಬಿಟ್ರೆ ಅದು ಒಂದು ಅಲ್ಲಿ ದೊಡ್ಡ ಟೀಮು ಅಲ್ಲಿನೂ ಸಹಿತ ಒಂದು ಮನೋವತಿ ರೆಡಿ ಆಗ್ತತಿ ಅನ್ನಂಗ ಆಗ್ತರಿ ನನಗ್ ನಿನ್ನೆ. ಹೌದಮ್ಮ, ಹೌದು, ಖಂಡಿತ. ಅದು ಎಲ್ಲರ ಶಿವ ಆ ಒಂದು ಸೆಂಟರ್, ಅದ್ರ ಶಿವ ಮುಂದಾಳತ್ವ ಕ್ಷೇತ್ರ. ಅದು ಅನುಭವನೂ ಆಯ್ತು. ಆಮೇಲೆ ಇವತ್ತಂತೂ ನನಗ್ ಬಾಳ ಇನ್ನೂ ಧ್ಯಾನ ಮಾಡ್ಬೇಕು. ಇನ್ನೂ ನನ್ ಧ್ಯಾನ ಮುಗುದಿಲ್ರಿ. ಮತ್ ನಿಮ್ದು ಇದು ಬರ್ತತಿ ಎಂತಂದ್ ಲಗುನ ಎದ್ದು ಹೊರಗ್ ಬಂದೆ ನಾನೀಗ. ಬಾಳ ಒಂದು ವಿಶೇಷ ಅಲ್ಲಿ ಹೋಗ್ ಬಂದ ಮೇಲೆ ಆಮೇಲೆ ಈಗೂ ಐತಿ, ಇನ್ನೂ ಐತಿ ಧ್ಯಾನ ಬರ್ತಾ ಇದೆ ಈಗ. ಈ ಅನುಭವ ಶಿವನ ಕ್ಷೇತ್ರಕ್ಕೆ ಹೋಗೋದು ಎಲ್ಲರಿಗೂ ಆಗ್ಲಿ ಅಂತ ನಾನು ಹಾರೈಸ್ತೇನೆ. ನಿಮ್ಮ ಒಂದು ಮುಂದಾಳತ್ವ ಈ ಒಂದು ಇಂಥ ಸನ್ನಿವೇಶದೊಳಗೆ ಇಂಥ ಒಂದು ಟೀಮ್ ಇದೆ. ಇದು ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ನೀವು ಅಭ್ಯುದಾನ ಧರ್ಮಸ್ಯ ಆಗ್ಬಿಟ್ಟಿದ್ರಿ. ಎಲ್ಲರಿಗೂ ನಿಮ್ಮ ಮಾರ್ಗದರ್ಶನ ಇರಲಿ. ಧನ್ಯವಾದಗಳನ್ನ. ನಮಸ್ಕಾರ. ಅಣ್ಣ, ಒಂದ್ ವಿಚಾರ. Nowadays days are going very quick. We feel one day as 1 hour, 1 week like 1 day, 1 month like we feeling 1 week. So ಇದೆಲ್ಲಾನು ಯುಗ ಪರಿವರ್ತನೆನ ದಯವಿಟ್ಟು ಗೈಡ್ ಮಾಡಿ ಅಂತ ಕೇಳಿದ್ದಾರೆ. ಖಂಡಿತ. All these things which are happening is due to the change of yuga, the kala. Kala is not same always. It changes. So we have to accept the change and go by it. ಧನ್ಯವಾದಗಳು ಅಣ್ಣ. ಇನ್ ಯಾರಿಗಾದ್ರೂ ಪ್ರಶ್ನೆ ಇತ್ತ ಅಂತ ಒಂದ್ ಮಾತು. ಅಣ್ಣ, ಅನ್ಮ್ಯೂಟ್ ಮಾಡಿ. ನಿಮ್ಮನ್ನೊಂದು ಪ್ರಶ್ನೆ ಕೇಳ್ಬೇಕಾಗಿತ್ತು. ಇವಾಗ ನಮ್ ವೇದ ಧರ್ಮದಲ್ಲಿ ತುಂಬಾ ಸತ್ಯ ಇದೆ ಸರ್, ಆದ್ರೆ ಇಸ್ಲಾಂ ಕ್ರಿಶ್ಚಿಯಾನಿಟಿ ಇಡೀ ಜಗತ್ತಿಗೆ ಚೆನ್ನಾಗಿ ಹರಡ್ಬಿಟ್ಟಿದೆ. ಬೇರೆಯವರು, ವಿದೇಶದವರು ನಮ್ ವೇದ ಧರ್ಮನ ನೋಡ್ಬಿಟ್ಟು ಇದ್ ಯಾಕೆ ಒಂಥರ ಬೇರೆ ದೇಶಗಳಲ್ಲಿ ಆತರ ಮಟ್ಟಕ್ಕೆ ಹರಡ್ಲಿಲ್ಲ ಸರ್? ಯಾಕೆಲ್ಲ ಇವಾಗ ಇಸ್ಲಾಂ ಅಲ್ಲಿ ಇರೋ ಮುಸ್ಲಿಮ್ಸ್ ಅವ್ರ ಧರ್ಮನ ತುಂಬಾ ಕಟ್ನಿಟ್ಟಾಗಿ ಪಾಲಿಸ್ಕೊಂಡು ಹೋಗ್ತಾರೆ. ಎಷ್ಟೊಂದ್ಸಲಿ ನನ್ನ ಸ್ನೇಹಿತರಿಗೆ ನಾನು ಹಿಂದೂ ಧರ್ಮದ ಬಗ್ಗೆ ಹೇಳಕ್ ಹೋದಾಗ ನಿನಗೇನೋ ಹುಚ್ಚಿಡ್ದಿದೆ ಈ ತರ ಹಿಂದೂಗಳು ತುಂಬಾ ಸಲಿ ಮಾತಾಡೋದನ್ನ ನಾನು ನೋಡಿದ್ರಿ ಸರ್. ಇನ್ಸ್ಟಾಗ್ರಾಮ್ ಅಲ್ಲಿ ಹೋದಾಗ ಏನಾದ್ರೂ ಒಂದ್ ನಮ್ ಹಬ್ಬದ ಬಗ್ಗೆ ಹಾಕಕ್ ಹೋದ್ರೆ ಎಲ್ಲಾರು ಅನ್ಫಾಲೋ ಮಾಡ್ತಾರೆ. ಆದ್ರೆ ಕ್ರಿಶ್ಚಿಯಾನಿಟಿ ಇಸ್ಲಾಂ ಬಗ್ಗೆ ಹಾಕ್ತೋಗ ಮೇರಿ ಕ್ರಿಸ್ಮಸ್ ಅಥವಾ ಈದ್ ಮುಬಾರಕ್ ವಾವ್ ಅಂತ ಹೇಳ್ಬಿಟ್ಟು ಅದಕ್ಕೆ ಸ್ವಲ್ಪ ಪ್ರಾಮುಖ್ಯತೆ ಕೊಡ್ತಾರೆ. ಯಾಕೆ ನಾವ್ ಇಂಥ ಪರಿಸ್ಥಿತಿಗೆ ಬಂದ್ಬಿಟ್ವಿ ಸರ್? ನಮ್ ಧರ್ಮನೇ ಹರಡ್ಲಿಲ್ವಲ್ಲ ಇಡೀ ಲೋಕಕ್ಕೆ? ಇದ್ರಲ್ಲಿ ಇಷ್ಟೊಂದು ಸತ್ಯ ಇದಲ್ಲ ಸರ್? ಅಲ್ಲ, ದಿಸ್ ಇಸ್ ಚೇಂಜ್ ಆಫ್ ಯುಗ. It will take time. Ultimately our Sanatana Dharma will overcome all these things. It will take time. For another 30-40 years, you will see the entire world will become Sanatana Dharma. Oh, okay, sir. So those are all man-made religions. Ours is not a religion at all, basically. It is an eternal Dharma laid down by the rishis, given by God to them, and which truth always takes time. It takes time to come out. But you see in US and other places, already this ISKCON, Chinmaya Mission and other organizations of our Sanatana Dharma is spreading fast. Okay. Okay, sir. ಧನ್ಯವಾದ. ನಮಸ್ಕಾರ. ಸ್ಮಿತಾ ಅಕ್ಕ, ನಿಮ್ಮ ಪ್ರಶ್ನೆ ಸ್ವಲ್ಪ ಡೀಟೇಲ್ ಆಗಿ ಉತ್ತರ ಅವಶ್ಯಕತೆ ಇದೆ. ಇಲ್ಲಿ ಸಮಯ ಕಡಿಮೆ ಇದೆ. ದಯವಿಟ್ಟು ಒಂದ್ಸಲ ಅಣ್ಣಗೆ ಕಾಲ್ ಮಾಡಿ. ಇದು ಕ್ವೆಶನ್ ಇಂಪಾರ್ಟೆಂಟ್ ಕೂಡ ಇದೆ. ನಿಮ್ಮ ಸಲುವಾಗಿ ದಯವಿಟ್ಟು ಕಾಲ್ ಮಾಡಿ. Pavitra, we can postpone it to next week, Pavitra. ಓಕೆ ಅಕ್ಕ, ಹಾಗೆ ನಾನು ನೆಕ್ಸ್ಟ್ ವೀಕ್ ಅಲ್ಲಿ ಫಸ್ಟ್ ಪ್ರಶ್ನೆ ನಿಮ್ದೇ ಕೇಳ್ತೇನಕ್ಕ. Let everyone get the benefit of it. ಎಸ್ ಅಣ್ಣ. ಅಣ್ಣ, ವಿ ಹ್ಯಾವ್ ಲೆಸ್ ದನ್ ಮಿನಿಟ್. ಏನಾದ್ರೂ ಒಂದು ಸಣ್ಣ ಮೆಸೇಜ್ ಹೇಳಿ ಅಣ್ಣ. ಆಫ್ಟರ್ ದಟ್ ವಿಲ್ ವೈಂಡ್ ಅಪ್ ಫಾರ್ ದ ಡೇ. Please accept for the change of yuga, dharma. That's all. And follow whatever Guru Amara has laid down and the rishis are given the knowledge. Adhere to it so that you will be a part of the new civilization which is going to come in another 30-40 years. ಧನ್ಯವಾದಗಳು ಅಣ್ಣ. ಇವತ್ತು ಅಟೆಂಡ್ ಮಾಡಿದ ಎಲ್ಲರಿಗೂ ಧನ್ಯವಾದಗಳು. ಕುಮಾರ್ ಅಂಗಡಿ ಅಣ್ಣ, ನಿಮ್ ಪ್ರಶ್ನೆಯನ್ನ ಮುಂದಿನ ವಾರ ತಗೊಳ್ತೇವೆ. ಧನ್ಯವಾದಗಳು ಅಣ್ಣ. ಎಲ್ಲರಿಗೂ ಧನ್ಯವಾದ.